ಮಂಡ್ಯದಲ್ಲಿ ನಡೀತಾ ಇರುವ ಸ್ವಾಭಿಮಾನಕ್ಕಾಗಿ ಸತ್ಯಾಗ್ರಹ ಸ್ಥಳಕ್ಕೆ ಸುಮಲತಾ ಭೇಟಿ ಕೊಟ್ಟಿದ್ರು. ನಿಖಿಲ್ ಸ್ಪರ್ಧೆ ವಿರೋಧಿಸಿ ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಸತ್ಯಾಗ್ರಹ ಮಾಡಲಾಗ್ತಾ ಇದೆ. ಸತ್ಯಾಗ್ರಹ ನಿರತರನ್ನ ಭೇಟಿ ಮಾಡಿದ ಸುಮಲತಾ ಕೆಲ ಹೊತ್ತು ಚರ್ಚೆ ಮಾಡಿದ್ರು. ಈ ವೇಳೆ ಸ್ಪರ್ಧಾ ಕಣದಿಂದ ಹಿಂದೆ ಸರಿಯದಂತೆ ಸುಮಲತಾಗೆ ಸಲಹೆ ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಕಾಂಗ್ರೆಸ್ ಮುಖಂಡ ರವೀಂದ್ರ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಜಾಗ ಕೊಡ್ರಪ್ಪ ಅಂತಾರೋ. ಜೆಡಿಎಸ್ ಪರ ಮತ ಕೇಳಿದ್ರೆ ನಮಗೆ ಹೊಡಿತಾರೆ. ನಾಗಮಂಗಲ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಹೇಳಿಕೆಯನ್ನ ಕೊಟ್ಟಿದ್ದು, ರಾಜ್ಯದಲ್ಲಿ ಮೈತ್ರಿ ಇದ್ರೂ ಕೂಡ ಸ್ಥಳೀಯರು ಒಪ್ತಾ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಜೆಡಿಎಸ್ ಪರ ಮತ ಕೇಳಿದ್ರೆ ನಮಗೆ ಹೊಡಿತಾರೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಹೇಳಿದ್ದಾರೆ ನಾಗಮಂಗಲ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ. ಬಹುತೇಕ ಕೈ ಕಾರ್ಯಕರ್ತರು ಅಂಬಿ ಅಭಿಮಾನಿಗಳಿದ್ದಾರೆ. ಅಂಬಿ ಅಭಿಮಾನಿಗಳು ಸುಮಲತಾ ಅವರನ್ನೇ ಬೆಂಬಲಿಸುವುದಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಮಗೆ ವಾರ್ನಿಂಗ್ ಕೂಡ ಮಾಡಬಹುದು, ಆದ್ರೆ ನಮ್ಮ ಕಾರ್ಯಕರ್ತರು ಕೇಳಬೇಕಲ್ಲ. ಜೆಡಿಎಸ್ಗೆ ಮತ ಕೇಳಲು ಹೋದ್ರೆ ಹೊಡಿತೀನಿ ಅಂತಾರೆ. ನಾವು ಕೊನೆ ಕ್ಷಣದವರೆಗೂ ಕೂಡ ಕಾಯ್ತೇವೆ. ಜೆಡಿಎಸ್ನವರೇ ಸುಮಲತಾಗೆ ಟಿಕೆಟ್ ಕೊಡಬಹುದು ಅಂತ ಹೇಳಿ ನಾಗಮಂಗಲ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಹೇಳಿಕೆಯನ್ನ ನೀಡಿದ್ದಾರೆ. ಮಟ್ಟದಲ್ಲಿ ಮೈತ್ರಿ ಆಗಿದ್ರು ಮಂಡ್ಯನ ಯಾರು ಬಿಟ್ಕೊಡ್ಬೇಕು ಅಂತ ನಮ್ಗೇನು ಕೆಪಿಸಿ ಇಂದ ಆಗ್ಬೋದು ಅಥವಾ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಏನು ಯಾರು ಹೇಳಿಲ್ಲ. ಆದ್ರೆ ಜನ ನಮ್ಮತ್ತ ಕೇಳಕ್ ರೆಡಿ ಇಲ್ವಲ್ಲ. ಈಗ ವಾತಾವರಣ ಇಲ್ಲಿ ಹೆಂಗೆ ಎದ್ದಿದೆ ಅಂತಂದ್ರೆ ಇಲ್ಲಿ ಯಾರ ಮೇಲೂ ಅಲ್ಲ, ಯಾರು ಪರವಾಗೂ ಅಲ್ಲ. ಇಲ್ಲಿ ಹೇಗೆ ಅಂತಂದ್ರೆ ಮಂಡ್ಯ ವರ್ಸಸ್ ಹಾಸನ ಅಂತ ಬಿದ್ದಿದೆ. ಮಂಡ್ಯದ ಪರವಾಗಿ ಜನ, ಮಂಡ್ಯದವ್ರಿಗೆ ಪರವಾಗಿ ಜನ ಕೊಡಬೇಕು. ಕುಮಾರಸ್ವಾಮಿ ಅವರು, ದೇವೇಗೌಡರು ನಾವು ಇನ್ನೇನು ಕಾಲ ಮಿಂಚಿಲ್ಲ. ಮಂಡ್ಯದರೆ ಕೊಡ್ಬೋದಲ್ವಾ. ಈ ಚುನಾವಣೆಯಲ್ಲಿ ಕಡೆಗಳಿಗೆ ಏನೇನಾಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ನಮ್ಗೇನು ಅಧಿಕೃತವಾಗಿ ಬಂದಿಲ್ಲದಲ್ಲ ಇರೋದ್ರಿಂದ ನಾವು ಸುಮಲತಾ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಮಾಡಿ ಅಂತ ಒತ್ತಡ ಇರ್ತಾ ಇದೀವಿ. ಜೊತೆಗೆ ಕುಮಾರಣ್ಣನವ್ರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ. ಅಂಬರೀಷ್ ಅಣ್ಣವ್ರು ಬದುಕಿದ್ದಾಗ ಅವರು ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿ ಬರುವಾಗ 7-7 ಮಂಡ್ಯದಲ್ಲಿ ಜನತಾದಳ ಗೆಲ್ತದೆ, ನೀವೆಲ್ಲ ಮಂಡ್ಯಕ್ಕೆ ಹಾಕಿ ಅಂದ್ಬಿಟ್ಟು ಘೋಷಣೆಗೆ ಮೆಸೇಜ್ನೇ ಪಾಸ್ ಮಾಡೋದ್ರು. ಅಷ್ಟೊಂದು ಪ್ರೀತಿ ಇಟ್ಟಿರುವಾಗ ಏನೋ ಮನಸ್ ಪರಿವರ್ತನೆ ಆಗಿ ದೇವೇಗೌಡರು, ಕುಮಾರಸ್ವಾಮಿ, ಸುಮಲತಾ ಅವರಿಗೆ ಕೊಡಬಹುದು. ಮಂಡ್ಯ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಇಲ್ಲಿ ಒಬ್ಬರನ್ನ ಅಭ್ಯರ್ಥಿ 4ಕ್ಕೆ ಬಂದಾಗ ನಾವು ಹೈಕಮಾಂಡ್ ಹೇಳ್ತಾ ಇದ್ಬಿಟ್ಟು ನಾವು ಕಾಂಗ್ರೆಸ್ಗೆ ಮಾಡ್ಬೋದು. ನಮ್ಮತ್ ಕೇಳೋರು ಯಾರಿದ್ದಾರೆ ಇಲ್ಲಿ? ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೆಡ್ಡು ಹೊಡೆದಿದ್ದಾರೆ ಸುಮಲತಾ. ಹೈಕಮಾಂಡ್ ಮೂಲಕ ಟಿಕೆಟ್ ಪಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದು, ಹೈಕಮಾಂಡ್ಗೆ ಚಿರಂಜೀವಿ, ಕಮಲ್ ಹಾಸನ್ ಮೂಲಕ ಒತ್ತಡವನ್ನ ಹೇರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಚಿರಂಜೀವಿ ಮಾತುಕತೆಯನ್ನ ಮಾಡಿದ್ದು, ನೇರವಾಗಿ ರಾಹುಲ್ ಗಾಂಧಿಯನ್ನ ಸಂಪರ್ಕಿಸಿದ್ದಾರೆ ಕಮಲ್ ಹಾಸನ್ ಅವರು. ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಲಹೆಯನ್ನ ಕೇಳಿದ್ದಾರೆ ಕೆಸಿ ವೇಣುಗೋಪಾಲ್. ಮಂಡ್ಯವನ್ನ ಜೆಡಿಎಸ್ಗೆ ಕೊಡಲಾಗಿದೆ, ಅದು ಮುಗಿದ ಅಧ್ಯಾಯ. ಸುಮಲತಾಗೆ ಟಿಕೆಟ್ ಕೊಟ್ಟರೆ ಮೈತ್ರಿಗೆ ಧಕ್ಕೆ ಆಗಬಹುದು. ಎಷ್ಟೇ ಒತ್ತಡ ಬಂದರೂ ಸುಮಾ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಲಹೆ ಬಳಿಕ ಸುಮಲತಾ ಅವರಿಗೆ ಟಿಕೆಟ್ ಕೊಡದಿರಲು ನಿರ್ಧಾರವನ್ನ ಮಾಡಲಾಗಿದ್ದು, ಸುಮಲತಾ ಮನವೊಲಿಕೆಗೆ ಪ್ರಯತ್ನ ಪಡುವಂತೆ ರಾಜ್ಯ ನಾಯಕರಿಗೆ ಸಲಹೆಯನ್ನ ನೀಡಲಾಗಿದೆ.